ಛಾಯಂಗೆ ನೋವಾಗ್ಲಿ ಅಂತ ತಳ್ಳಿಲ್ಲ ಇವಳು. ಛಾಯ ಮತ್ತೆ ನಡೆಯಕ್ ಆಗ್ಬೋದೇನೋ ಅನ್ನೋ ಯೋಚನೆಯಲ್ಲಿ ತಳ್ಳಿದ್ಲು ಅಷ್ಟೇ. ನೀವು ಹೇಳುವುದು ಸತ್ಯ. ಛಾಯಾಳ ಕಾಲಿಗೆ ಮತ್ತೆ ಶಕ್ತಿ ಬಂದಿದೆ. ಏನ್ ಹೇಳ್ತಿದ್ಯಾ ಆಮ್ರಪಾಲಿ? ಹೌದು, ಛಾಯಾ ನಡೆಯಬಹುದು. ಸುಳ್ಳು. ನೀರಿನೊಳಗೆ ನಾನು ನಿಮ್ಮನ್ನು ಕಾಪಾಡಲು ಬಂದಾಗ ನಿಮ್ಮ ಕಾಲಿನ ಸಂಚಲನವನ್ನು ನಾನು ನೋಡಿದೆ. ಇಲ್ಲ, ನನ್ ಕಾಲ್ ಮೂವ್ ಆಗಲ್ಲ. ಇಲ್ಲ, ಬಹುಶಃ ನೀವು ಗಮನಿಸಿಲ್ಲವೇನೋ. ಬಾಯಿಗೆ ಬಂದಂಗ ಮಾತಾಡ್ಬೇಡ ನೀನು. ನನಗೆ ಈ ವಿಷಯದಲ್ಲಿ ಸುಳ್ಳು ಹೇಳುವ ಯಾವ ಉದ್ದೇಶವೂ ಇಲ್ಲ. ನಾನು ಕಣ್ಣಾರೆ ಕಂಡ ವಿಷಯವನ್ನು ಹೇಳುತ್ತಿದ್ದೇನೆ ಅಷ್ಟೇ. ಛಾಯಾಳ ಕಾಲುಗಳಲ್ಲಿ ಶಕ್ತಿ ಇದೆ. ಮುಂಚೆ ಇಲ್ಲದಿರಬಹುದು, ಆದರೆ ಇಂದು ಇವರ ಕಾಲುಗಳಲ್ಲಿ ಚಲಿಸುವ ಶಕ್ತಿ ಇದೆ. ಆಮ್ರಪಾಲಿ, ನೀವು ನಿಜ ಹೇಳ್ತಾ ಇದ್ದೀರಲ್ವಾ? ಆಪದ್ ಬಾಂಧವ, ನಾನು ಸುಳ್ಳು ಹೇಳುವವಳಲ್ಲ. ಅದರಲ್ಲೂ ಇಂತಹ ಗಂಭೀರ ವಿಷಯದಲ್ಲಿ ಸುಳ್ಳು ಹೇಳುವುದೇ? ಅಂದ್ರೆ ಅಕ್ಕ ಮತ್ತೆ ನಡಿಬೋದಾ? ಥ್ಯಾಂಕ್ ಯು ಸೋ ಮಚ್. ನನ್ನ ಎದೆ ಮೇಲೆ ಇದ್ದಿದ್ದ ಭಾರ ಎಲ್ಲ ಎಳೀತು. ಥ್ಯಾಂಕ್ ಯು ಸೋ ಮಚ್ ಆಮ್ರಪಾಲಿ. ಇದೆಲ್ಲ ಆಗಿದ್ ನನ್ನಿಂದ. ನನಗ್ ಥ್ಯಾಂಕ್ಸ್ ಹೇಳ್ಬೇಕು ತಾನೆ? ಅಕ್ಕ, ಇನ್ ಮತ್ತೆ ನಡಿಬೋದು ಅಕ್ಕ. ಮಾತಾಡ್ಬೇಡ, ಈ ಖುಷಿ ಅನ್ಭವಿಸಕ್ ಬಿಟ್ಬಿಡು. ಇನ್ ಇಡೀ ಜೀವನ ಹಾಳು ಮಾಡ್ಬಿಟ್ಟೆ ಅನ್ಕೊಂಡೆ ಅಕ್ಕ. ಆದ್ರೆ ನೀನ್ ಮತ್ತೆ ನಡಿಬೋದಕ್ಕ. ಆಮ್ರಪಾಲಿ ಹೇಳಿದ್ರು, ನೀನ್ ಮತ್ತೆ ನಡಿಬೋದು. ನೀನ್ ಮತ್ತೆ ನಡಿಬೋದು, ಓಡಾಡ್ಬೋದು, ಡಾನ್ಸ್ ಮಾಡ್ಬೋದು. ನಾನು ಇವತ್ತೇ ಡಾಕ್ಟರ್ ಕಾಲ್ ಮಾಡ್ತೀನಕ್ಕ. ಛಾಯನ್ ಕಾಲ್ ಸರಿ ಇದೆ ಅಂತ ಎಲ್ರಿಗೂ ಗೊತ್ತಾಗೋ ತರ ಆಯ್ತು. ಇದ್ರಿಂದ ಈ ಮನೇಲಿ ನನ್ಗೆ ಮುಂದೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಾಗ್ತಾ ಇಲ್ವಲ್ಲ. ಧನ್ಯವಾದ ಸೂರ್ಯದೇವ. ನಿನ್ನ ಕೃಪೆ ಈ ಗಂಧರ್ವ ಕನ್ಯೆಯ ಮೇಲೆ ಸದಾ ಹೀಗೆ ಇರಲಿ. ಆಮ್ರಪಾಲಿ, ಅರೆ ಇಷ್ಟ ಬೇಗ ಒಣಗ್ ಬಿಡ್ತಾ? ನಾನೀಗ ಟವಲ್ ತಂದೆ. ಅದು ನಾನು ನೋಡಮ್ಮ, ಅವಳು ಹೇರ್ ಡ್ರೈಯರ್ ಯೂಸ್ ಮಾಡಿದ್ಲು. ಡ್ರೈಯರ್ ಯೂಸ್ ಮಾಡಿದ್ಲ? ಕೂದ್ಲೇನೋ ಒಣಗುತ್ತೆ, ಆದ್ರೆ ಬಟ್ಟೆ ಹೇಗ್ ಒಣಗ್ತು ಪುಟಾಣಿ? ಅದು ನೋಡಮ್ಮ, ನನ್ನ ಹತ್ರ ಒಂದು ಹೊಸ ತರ ಡ್ರೈಯರ್ ಇದೆ. ಅಣ್ಣ ತಂದ್ಕೊಟ್ಟಿತ್ತು. ಅದು ತುಂಬಾ ಸ್ಟ್ರಾಂಗ್. 2 ಸೆಕೆಂಡ್ ಅಲ್ಲಿ ಎಲ್ಲ ಒಣಗೋಗತ್ತೆ.
ಇಲ್ಲಾಂದ್ರೆ ಇಷ್ಟ ಬೇಗ ಹೇಗ್ ಒಣಗತ್ತೆ ಹೇಳಿ? ಮ್ಯಾಜಿಕ್ ಮಾಡಕ್ಕಾಗತ್ತಾ? ಅದು ಸರಿನೆ. ಆಮ್ರಪಾಲಿ, ತುಂಬಾ ಥ್ಯಾಂಕ್ಸ್ ಅಮ್ಮ. ಇವತ್ತು ನನ್ ಮಗಳ ಜೀವ ಉಳಿಸ್ದೆ. ಇಷ್ಟು ದೊಡ್ಡ ಋಣ ನನ್ನ ಮೇಲೆ ಹಾಕಬೇಡಿ. ನನ್ನ ಜಾಗದಲ್ಲಿ ಯಾರೇ ಇದ್ದರೂ ಇದೇ ಕೆಲಸ ಮಾಡುತ್ತಿದ್ದರು. ಒಂದ್ಸಲ ಮಾಡೋದ್ ದೊಡ್ಡದಲ್ಲ ಆಮ್ರಪಾಲಿ. ಈ ಮನೆಗೆ ಪದೇ ಪದೇ ಉಪಕಾರ ಮಾಡ್ತಾ ಇದ್ಯಾ. ಎಲ್ಲೋ ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೆ ನಾನು. ನನ್ನನ್ನು ಮನೆಗೆ ಕರೆತಂದು ಉಪಕಾರ ಮಾಡಿದವನು ಆಪದ್ ಬಾಂಧವ. ಆ ಋಣವನ್ನು ನಾನು ಎಷ್ಟೇ ಉಪಕಾರ ಮಾಡಿದರೂ ತೀರಿಸಲಾಗುವುದಿಲ್ಲ. ಹಾಗೆ ಹೇಳೋದು ನಿನ್ ದೊಡ್ಡ ಗುಣ. ನೀನಿವತ್ ಛಾಯಾ ಜೀವ ಒಂದೇ ಉಳಿಸಿಲ್ಲ, ನಿನ್ನ ಆಪದ್ ಬಾಂಧವನ್ ಮನ್ಸು ಕಾಪಾಡಿದ್ಯಾ. ಇಷ್ಟು ದಿನ ತುಂಬಾ ಸಂಕಟ ಅನುಭವಿಸ್ತಾ ಇದ್ದ. ನಾನು ಗಮನಿಸಿದ್ದೇನೆ. ಸಂಕಟವೇಕೆ? ತನ್ನಿಂದ ಛಾಯಾಗ್ ಹೀಗಾಯ್ತಲ್ಲ ಅನ್ನೋ ಪಾಪ ಪ್ರಜ್ಞೆ. ಛಾಯಾಳಿಗೆ ಹೀಗಾಗುವುದಕ್ಕೂ ಆಪದ್ ಬಾಂಧವನ ಪಾಪ ಪ್ರಜ್ಞೆಗೂ ಏನು ಸಂಬಂಧ? ಅದು ಏನಾಯ್ತಂದ್ರೆ ಬಿಡು ಪುಟಾಣಿ, ಹಳೆ ವಿಷಯನೆಲ್ಲ ಕೆದಕಿ ಯಾಕೆ ಎಲ್ರ ಮನ್ಸು ಹಾಳು ಮಾಡ್ಕೋಬೇಕು? ಅದನ್ನೆಲ್ಲ ಮರ್ತು ಖುಷಿಯಾಗಿ ಬದುಕೋ ಕಾಲ ಬಂದಿದೆ. ಯುಕ್ತಿ, ನನ್ನನ್ ಎದುರು ಹಾಕೊಂಡು ಈ ಮನೇಲಿ ಎಷ್ಟು ದಿನ ಬಾಳ್ತೀಯ ಅಂತ ನಾನು ನೋಡ್ತೀನಿ. ಎಷ್ಟು ಧೈರ್ಯ ನಿನ್ಗೆ? ನನ್ನನ್ನೇ ಪೂಲೊಳಗ್ ತಳ್ತೀಯ. ಇವತ್ ರಾತ್ರಿ ಕಳಿಯೋದ್ರೊಳಗೆ ನಿನಗ್ ತಕ್ಕ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಛಾಯಾ ಅರಸೆ ಅಲ್ಲ. ಒಂದು ವಿಷಯ ನೆನ್ಪಿಟ್ಕೋ, ಈ ಮನೆಯಲ್ಲಿ ನಾನು ಒಬ್ಳೇ ವಿಲನ್, ಬೇರೆ ಯಾರಿಗೂ ಜಾಗ ಇಲ್ಲ. ನೀವ್ ನಿಜವಾಗ್ಲೂ ನೋಡಿದ್ರ ಆಮ್ರಪಾಲಿ? ಛಾಯಾ ಅಕ್ಕ ನಡೀತಾರೆ ಅಂದ್ರೆ ನನ್ ನಂಬಕ್ಕೆ ಆಗ್ತಿಲ್ಲ. ನಂಬುವಂತ ವಿಷಯ ಅಲ್ಲ ಅದು ನಿನಾದ್. ಯಾಕೆ ಅಂದ್ರೆ ಆಮ್ರಪಾಲಿ ಹೇಳಿದ್ದು ಸುಳ್ಳು. ಇಲ್ಲ ಛಾಯಾ, ನಾನು ಕಣ್ಣಾರೆ ನೋಡಿದ್ದೇನೆ. ಇರಬಹುದು, ನೀರ್ನಲ್ಲಿ ನನ್ನ ಕಾಲ ಅಲ್ಲಾಡಿರ್ಬಹುದು. ನೀವದನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರ. ಆದ್ರೆ ನಾನ್ ನಡಿತೀನಿ ಅನ್ನೋದು ಮಾತ್ರ ಸುಳ್ಳು. ಹಾಗ ಅನ್ಬೇಡ ಅಕ್ಕ, ನಾನೊಂದು ಆರ್ಟಿಕಲ್ ಓದಿದ್ದೆ. ಮಿಸ್ ಪುಟಾಣಿ, ನೀನ್ ಟೆಕ್ಸ್ಟ್ ಬುಕ್ ಓದಲ್ಲ, ಆರ್ಟಿಕಲ್ ಬೇರೆ ಓದಿದ್ಯಾ? ನಾನ್ ಮುಗ್ಸೋವರೆಗೂ ಸ್ವಲ್ಪ ಇರ್ತ್ಯಾ? ಇವಾಗ ಏನೋ ಒಂದ್ ಬೊಗಳೆ ಬಿಡ್ತ್ಯಾ. ಬೊಗಳೆ ಬೃಂದ, ಕರಿಬೇಡ ನನ್ನ. ನಿನ್ನ ರೇಗ್ಸಿ ತುಂಬಾ ದಿವಸ ಆಯ್ತಲ್ವಾ? ನೀನ್ ರೇಗ್ಸಿದ್ರೆ ತುಂಬಾ ಮಜಾ ಬರುತ್ತೆ. ನನ್ನ ರೇಗಿಸ್ತಾ ಇದ್ರೆ ಸಮಾಧಾನನೇ ಆಗಲ್ವಾ ನಿಂಗೆ? ಇಲ್ಲ ಪುಟಾಣಿ, ನನ್ ನಿದ್ದೆನೆ ಬಂದಿಲ್ಲ 2 ವಾರದಿಂದ. ನಿದ್ದೆ ಬಿಡು, ಊಟನೂ ಸೇರ್ತಾ ಇಲ್ಲ. ಇನ್ಮೇಲಿಂದ ನಿನ್ನ ರೆಗ್ಯುಲರ್ ಆಗಿ ರೇಗಿಸ್ತೀನಿ, ಆಯ್ತಾ? ನಿನಾದ್, ಯಾಕೋ ಅವಳು ಅಷ್ಟೊಂದು ರೇಗಿಸ್ತೀಯಾ? ನೋಡಣ್ಣ, ಯಾವಾಗ್ಲೂ ಹೀಗೆ ಮಾಡ್ತಾನೆ. ಹೋಗ್ಲಿ ಬಿಡು ಪುಟ್ಟಾಣಿ, ನೆಕ್ಸ್ಟ್ ಟೈಮ್ ಏನಾದ್ರೂ ರೇಗಿಸಿದ್ರೆ ನನಗೆ ಹೇಳು, ನಾನು ಇವನಿಗೆ ಸರಿಯಾಗಿ ಮಾಡ್ತೀನಿ. ಅಕ್ಕ, ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಏನ್ ಪ್ರದ್ಯುಮ್ನ? ನಿನ್ ಕಾಲ್ ಟ್ರೀಟ್ಮೆಂಟ್ಗೆ 1 ವರ್ಷ US ಗೆ ಹೋಗ್ತಿದ್ಯಾ. ಅಲ್ಲಿ ತುಂಬಾ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ನಾನೆಲ್ಲ ಅವ್ರ ಹತ್ರ ಮಾತಾಡಿದ್ದೀನಿ. ಒಂದೇ 1 ವರ್ಷದಲ್ಲಿ ನೀನ್ ಮತ್ತೆ ನಡಿಬಹುದು ಅಂತ ಹೇಳಿದಾರೆ ಅವರು. ಯಾಕಕ್ಕ, ಖುಷಿ ಆಗಿಲ್ವಾ? ನಾನ್ ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ಬಿಡು ಪ್ರದ್ಯುಮ್ನ. ಅಯ್ಯೋ, ಛಾಯಾ ಬಂದ್ಬಿಟ್ಟಿದ್ದಾಳೆ, ನನ್ನ ಸಾಯಿಸ್ಬಿಡ್ತಾಳೆ. ಏನ್ ಮಾಡೋದು? ಇಲ್ಲ, ನಾನ್ ಬಾಗ್ಲು ತೆಗಿಯಲ್ಲ. ನಾನ್ ಬಾಗ್ಲು ತೆಗೆದ್ರೆ ಅವಳನ್ನ ಸಾಯಿಸೋದು. ನಾನ್ ಬಾಗ್ಲು ತೆಗಿಯಲ್ಲ.
ಅಯ್ಯೋ ಮಮ್ಮ. ಶೋನಾ, ಬಾಗಿಲ್ ತೆಗಿ. ಮಮ್ಮ ನೀನಾ? ಯಾಕೆ ಬಾಗಿಲು ಹಾಕೊಂಡಿದ್ದೆ ಶೋನಾ? ಎಷ್ಟು ಬಾಗಿಲು ಬಡ್ದು ತೆಗಿತಿಲ್ವಲ್ಲ? ಮಮ್ಮ ನೀನ್ ಒಬ್ಳೆ ಬಂದೆ ಅಲ್ವಾ? ನೀನ್ ಬಂದಿದ್ ಬೇರೆ ಯಾರು ನೋಡ್ಲಿಲ್ಲ ತಾನೆ? ಇಲ್ಲ. ಏನಾಯ್ತು ಶೋನಾ? ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಛಾಯಾ ನನ್ಗೇನಾದ್ರೂ ಮಾಡ್ಬಿಡ್ತಾಳೆ ಮಮ್ಮ. ಛಾಯಾ ಏನಾದ್ರು ಮಾಡ್ತಾಳೆ ಅಂತ ಹೆದರ್ಕೋತಿದ್ಯಾ? ಅವಳ ಕೈಲಿ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ತುಂಬಾ ಹೊತ್ತು ವೀಲ್ ಚೇರ್ ತಳ್ಳೋದನ್ನ ಅವಳಿಗೆ ಕೈ ನೋವು ಬರುತ್ತೆ. ಬೇರೆ ಯಾರು ತಳ್ಬೇಕು. ಅವಳಿಗೆ ಹೆದರ್ಕೊಂಡು ನಿನ್ ರೂಮಲ್ಲಿ ಬಾಗಿಲು ಹಾಕೊಂಡು ಕೂತ್ಕೊಂಡಿದ್ಯಾ? ಯಾರಿಗಾದ್ರೂ ಹೇಳ್ಬಿಟ್ರೆ ಅವಳು? ಹಾಗೆಲ್ಲ ಏನೂ ಆಗಲ್ಲ. ನೀನು ಯಾರ ಮಗಳು? ನಿನ್ ಮಗಳು. ಜೋರಾಗಿ ಹೇಳು, ಧೈರ್ಯವಾಗಿ ಹೇಳು. ನೀನು ಯಾರ ಮಗಳು? ನಿನ್ ಮಗಳು. ಈಶ್ವರಿ ಅರಸ್ ಮಗಳು. ನಾನಿರೋ ತನಕ ನಿನಗೆ ಯಾರು ಏನೂ ಮಾಡಕ್ಕಾಗಲ್ಲ. ಯಾಕಕ್ಕ ಹೀಗ್ ಮಾತಾಡ್ತಿದ್ಯಾ? ಈ ಡಾಕ್ಟರ್ ಅಂತೆಲ್ಲ ನೆಪ ಹೇಳಿ ನನ್ನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಇಲ್ಲ ಅಕ್ಕ, ನಾನ್ ಯಾವತ್ತಾದ್ರೂ ಹಾಗೆ ಯೋಚನೆ ಮಾಡ್ತೀನಾ ಹೇಳು? ನಾನ್ ಎಲ್ಲಿಗೂ ಹೋಗಲ್ಲ ಪ್ರದ್ಯುಮ್ನ, ಇಲ್ಲೇ ಇರ್ತೀನಿ. ಅಕ್ಕ, 1 ವರ್ಷ ಅಷ್ಟೇ. ಐ ಥಿಂಕ್ ಯು ಶುಡ್ ಗೋ. 1 ವರ್ಷನೋ 1 ತಿಂಗಳೋ 1 ದಿನಾನೋ ನಾನ್ ಎಲ್ಲಿಗೂ ಹೋಗಲ್ಲ. ಇದು ನನ್ ಮನೆ. ಇದ್ ಯಾವತ್ತಿದ್ರು ನಿಂದೆ ಮನೆ ಅಕ್ಕ. ಮತ್ ಯಾಕೆ ನನ್ ಹೊರಗೆ ಹಾಕ್ತಿದ್ಯಾ? ಅಣ್ಣ ಹೇಳ್ತಾರದ ಹಾಗಲ್ಲ ಅಕ್ಕ. ನೀನ್ ಟ್ರೀಟ್ಮೆಂಟ್ ತಗೊಂಡು ಕಾಲ್ ಸರಿ ಆದ್ಮೇಲೆ ವಾಪಸ್ ಇಲ್ಲಿಗೆ ತಾನೇ ಬರೋದು. ಓ, ಕಾಲ್ ಸರಿ ಹೋದ್ರೆ ಮನೆಗ್ ಬರಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತನಾ? ಬಿಡ್ತು ಅನ್ನೋ ಅಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಅಕ್ಕ ನಿನಗ್ ಗೊತ್ತಲ್ವಾ ನಮ್ಗೆಲ್ಲ ನಿನ್ ಮೇಲೆ ಎಷ್ಟ್ ಪ್ರೀತಿ ಇದೆ ಅಂತ. ಪ್ರೀತಿ ಇದ್ದವರು ಹೀಗ್ ಹೇಳ್ದೆ ಕೇಳ್ದೆ ದೂರ ಕಳಿಸ್ತಾರ ಪ್ರದ್ಯುಮ್ನ? ಅಕ್ಕ ನಿನ್ನ ದೂರ ಕಳಿಸ್ತಿಲ್ಲ, ಆದ್ರೆ ನಿನ್ ಕಾಲು 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 ಕಾಲು. ಆ ಆಕ್ಸಿಡೆಂಟ್ ಅಲ್ಲಿ ನನ್ ಕಾಲು ಹೋಗೋ ಬದಲು ನಾನೇ ಸತ್ ಹೋಗ್ಬಿಡ್ಬೇಕಿತ್ತು. ಅಕ್ಕ. ಛಾಯಾ, ಆಪದ್ ಬಾಂಧವ ಹೇಳುತ್ತಿರುವುದು ನಿನ್ನ ಒಳಿತಿಗಾಗಿಯೇ. ಅಕ್ಕ ನಿನ್ ನೋವು ನನಗ್ ಅರ್ಥ ಆಗತ್ತೆ. ಇಲ್ಲ, ನಿನಗೆ ನಿನ್ ಗಿಲ್ಟ್ ಅರ್ಥ ಆಗುತ್ತೆ, ನನ್ ನೋವು ಯಾರಿಗೂ ಅರ್ಥ ಆಗಲ್ಲ. ನಿನ್ನಿಂದ ನನಗ್ ಹೀಗಾಯ್ತು ಅಂತ ನಿನ್ಗೆ ಗಿಲ್ಟು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನನ್ನ ಹೀಗೆ ಮನೆಯಿಂದ ಆಚೆ ಕಳಿಸ್ತಾ ಇದೀಯ. ಎಲ್ರಿಗೂ ಭಾರ ನಾನು. ಕೈ ತೊಳ್ಕೋಬೇಕು ಅಷ್ಟೇ ನಿಮ್ಗೆಲ್ಲ. ನೋಡು ಪ್ರದ್ಯುಮ್ನ, ನಾನು ಎಲ್ಲಿಗೂ ಹೋಗಲ್ಲ. ಇದು ನನ್ ಮನೆ. ಉತ್ತರಾಧಿಕಾರಕ್ಕೆ ಮುಂಚೆ ಯಾರನ್ನ ಆಯ್ಕೆ ಮಾಡ್ತೀವೋ ಅವರು ಅರಣ್ಯ ಪ್ರವೇಶ ಮಾಡ್ಬೇಕಿತ್ತು. ಇವನು ಅರಣ್ಯ ಪ್ರವೇಶ ಮಾಡ್ಲಿ, ಆಗ ನಾನು ಒಪ್ಕೊಳ್ತೀನಿ. ನಿನಗೆ ನನ್ನ ಮಗಳು ಜೀವ ತಿನ್ಕೊಳ್ಳೋ ತನಕ ಸಮಾಧಾನ ಇಲ್ಲ ಅಲ್ವಾ? ನಗ್ನಗ್ತಾ ಎಲ್ರ ಹಾಗೆ ಕುಣ್ಕೊಂಡು ಓಡಾಡ್ತಿದ್ದ ನನ್ನ ಮಗಳು ಜೀವನ್ ಪರ್ಯಂತ ವೀಲ್ ಚೇರ್ ಮೇಲೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ ಯಾರು ಅನ್ನೋದನ್ನು ನಾನು ಮರ್ತಿಲ್ಲ. ಈ ಡಾಕ್ಟರ್ ಅಂತೆಲ್ಲ ನೆಪ ಹೇಳಿ ನನ್ನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಆಪದ್ ಬಾಂಧವ, ಆಮ್ರಪಾಲಿ, ಮರದ ಮೇಲೇನು ಮಾಡುತ್ತಿರುವೆ? ಒಬ್ನೇ ಇರ್ಬೇಕು ಅಂತ ಅನ್ಸ್ತು. ತಲೆಯಲ್ಲಿ ಏನೇನೋ ಯೋಚನೆ. ನೀವು ಅವತ್ತಿ ಜಾಗ ತೋರಿಸ್ಕೊಟ್ರಿ, ಅದಕ್ಕೆ ಬಂದೆ. ಹಾಗಾದರೆ ನಾನು ಬಂದಿದ್ದು ತಪ್ಪಾಯಿತೇನೋ? ಛೇ, ಖಂಡಿತ ಇಲ್ಲ. ಕೆಲವು ಸಲ ಒಬ್ನೇ ಇರೋದು ಒಳ್ಳೇದು ಅನ್ಸುತ್ತೆ, ಇನ್ ಕೆಲವು ಸಲ ಮಾತ್ ಕೇಳಕ್ ಇನ್ನೊಬ್ರು ಇರೋದು ಇನ್ನ ಒಳ್ಳೇದು ಅನ್ಸುತ್ತೆ. ಬನ್ನಿ.
ಎಲ್ಲಿ ಒಬ್ರೇ ಬಂದಿದ್ದೀರಾ? ಇನ್ನೂ ಯಾರಾದರೂ ಬರಬೇಕಿತ್ತೆ? ಹಾಗಲ್ಲ, ಹೋದ್ಸಲ ಮರದ ಮೇಲೆ ಕೂತಿದಾಗ ನಿನ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ. ಮಿಂಚುಳ. ಅರೆ ಹೇ ನೋಡಿ, ನೀವ್ ಬಂದ ತಕ್ಷಣ ಬಂದ್ಬಿಟ್ಟಿದಾವೆ. ಮೋಸ್ಟ್ಲಿ ನನ್ ಕಂಡ್ರೆ ಇಷ್ಟ ಇಲ್ಲ ಅನ್ಸತ್ತೆ. ಹಾಗೇನೂ ಇಲ್ಲ, ನೀನು ಇವುಗಳನ್ನೆಲ್ಲ ನನ್ನ ಫ್ರೆಂಡ್ ಎಂದೆಯಲ್ಲವೇ? ಹೌದು. ನಿನ್ನ ಫ್ರೆಂಡ್ ಎಂದುಕೊಂಡಿದ್ದರೆ ಬರುತ್ತಿದ್ದವೇನೋ. ಓ ಹಾಗೆ, ಮುಂದಿನ ಸಲ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್. ಒಂದ್ ಸೆಕೆಂಡು ನನ್ ಮನ್ಸು ಬೇರೆ ಕಡೆ ಯೋಚನೆ ಮಾಡೋ ಹಾಗೆ ಮಾಡಿದ್ರಿ. ಏನು ಯೋಚಿಸುತ್ತಿದ್ದೆ ಆಪದ್ ಬಾಂಧವ? ಕೇಳಬಹುದೇ? ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. 3 ವರ್ಷ. 3 ವರ್ಷದಲ್ಲಿ ನಮ್ಮೆಲ್ಲರ ಜೀವನ ಎಷ್ಟು ಬದಲಾಗೋಯ್ತು ಗೊತ್ತಾ? 3 ವರ್ಷದ ಹಿಂದೆ ಏನಾಯಿತು? ಛಾಯಾಳ ಅಪಘಾತವೇ? ಅವತ್ತೇ ಕೊನೆ ದಿನ. ಮನೇಲಿದ್ದಿದ್ದು ಸ್ವಲ್ಪ ಖುಷಿನೂ ಹೊಟ್ಟೋಯ್ತು ಅನ್ಸುತ್ತೆ. ಈಗ ಎಷ್ಟೇ ಬೆಳಕು ಬಂದ್ರು ಮನೆಯೆಲ್ಲ ಕತ್ಲು. ಅಪಘಾತ ಹೇಗಾಯಿತು? ನಾನೇ ಮಾಡಿದ್ದು. ಅಪಘಾತ ಆಗಿದ್ ನನ್ನಿಂದಾನೆ. ಅಕ್ಕ ಇವತ್ತು ಖುಷಿಯಾಗಿಲ್ಲ ಅಂದ್ರೆ ಅದಕ್ಕೆ ನಾನೇ ಕಾರಣ. ಛಾಯಾ, ಹೇಳಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ಯಾ ಯುಕ್ತಿ? ಆಗಲ್ಲ, ನಿನ್ ಕೈಲಿ ಹೇಳಕ್ಕಾಗಲ್ಲ. ಏನ್ ಮಾಡಿದ್ಯಾ ನೀನು? ಏನ್ ಮಾಡಿದ್ಯಾ ನೀನು? ಜಾಸ್ತಿ ಏನು ಮಾಡಿಲ್ಲ, ಒಂದೇ ಒಂದ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅಷ್ಟೆ. ಇನ್ನೊಂದ್ ಸ್ವಲ್ಪ ಹೊತ್ತು ನಿನ್ ಕೈ ಕಾಲು ಯಾವ್ದು ಆಡಲ್ಲ. ಆದ್ರೆ ಮಜಾ ಏನ್ ಗೊತ್ತಾ? ನಿನ್ಗೆಲ್ಲ ಕೇಳಿಸತ್ತೆ, ಕಾಣಿಸತ್ತೆ. ಒಂದೇ ಒಂದಿಂಚು ಮೂವ್ ಮಾಡಕ್ಕಾಗಲ್ಲ. ಮಾಡಕ್ಕೆ ತುಂಬಾ ಕೆಲಸ ಬಾಕಿ ಇದೆ ಯುಕ್ತಿ. ಕೆಲಸ ಮಾಡ್ತಾ ಮಾತಾಡ್ತೀನಿ. ಏನ್ ಮಾಡ್ತಾ ಇದ್ಯೋ? ಕಾಣಿಸ್ತಿಲ್ವಾ? ಕ್ಯಾಂಡಲ್ಸ್ ಲೈಟ್ ಮಾಡ್ತಾ ಇದ್ದೀನಿ. ಯಾಕೆ? ಅದೆಲ್ಲ ಬಿಡು ಯುಕ್ತಿ. ನೀನು ಯಾವತ್ತಾದ್ರೂ ಯಾರಾದ್ರೂ ಸಾಯೋದನ್ನ ನೋಡಿದ್ಯಾ? ಸಾಯೋದ? ನಾನ್ ನೋಡಿದ್ದೀರಿ. ನನ್ನ ಇಡೀ ಜೀವನ ಕಳಿಬೇಕು ಅಂತಿದ್ ಪೃಥ್ವಿ, ನನ್ ಪ್ರೀತಿ ಪೃಥ್ವಿ ನನ್ ಕಣ್ಮುಂದೆನೆ ಸತ್ತೋದ. ನನ್ ಕೈ ಕಾಲು ಏನು ಆಡ್ಸಕ್ಕಾಗ್ದೆ, ಏನು ಮಾಡಕ್ಕಾಗ್ದೆ ಅವನ್ ಸಾಯೋದನ್ನ ನೋಡ್ಬೇಕಾಯ್ತು.
ಅವತ್ತು ನನ್ನೊಳಗೇನೋ ಸತ್ತು ಹೋಯ್ತು. ಪೃಥ್ವಿ ಜೊತೆ ಛಾಯಾನು ಸತ್ತು ಹೋದ್ಲು. ನನ್ಗನ್ಸುತ್ತೆ ನಾನೊಂದು ಭೂತ ಅಂತ. ದೇಹ ಮಾತ್ರ ಇದೆ ಅಷ್ಟೆ. ಹೇಳದ್ನಲ್ಲ, ಮೂವ್ ಆಗಲ್ಲ ಅಂತ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ಇಂಪಾಸಿಬಲ್. ಆಸೆ ಬಿಟ್ಟು ಬಿಡು. ಛಾಯಾ, ನಂಗೆ ತುಂಬಾ ಭಯ ಆಗ್ತಿದೆ ಛಾಯಾ. ಆಗ್ಲೇಬೇಕು. ನನ್ನನ್ನ ನೀರಿಗೆ ತಳ್ಳಿ ಸಾಯೋದಿಕ್ ಬಿಟ್ಟು ನಿನ್ ನಗ್ತಾ ನಿಂತಿದ್ದೆ ಅಲ್ವಾ? ಏನಂದೆ ನೀನು? ಕಾಲು ಉಪಯೋಗಿಸಿ ಈಚ್ಕೊಂಡು ಹೊರಗ್ ಬಾ, ಇಲ್ಲ ಅಂದ್ರೆ ಅಲ್ಲೇ ಸಾಯಿ ಅಂದೆ ಅಲ್ವಾ? ಈಗ ಕಾಲು ಉಪಯೋಗಿಸು ಯುಕ್ತಿ. Come on, move it! ನಿಂಗೇನ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನೀನೇ ಹೇಳ್ತೀಯಾ, ಇಲ್ಲ ನಾನೇ ಡಿಸೈಡ್ ಮಾಡ್ಲಾ?